ಮೊಹರಂ, ರಂಜಾನ್, ಎರಡು ಹಬ್ಬನೂ ಕೂಡ ಒಂದಿನ ಬಿಟ್ಟು ಇನ್ನೊಂದು ದಿವಸ ಬಂದಿದೆ. ಇದೊಂದು ಹಿಂದೂ ಮುಸ್ಲಿಮರ ಭಾವೈಕ್ಯವಾಗಿರ್ತಕ್ಕಂಥ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ. ಇದನ್ನು ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ, ಯುಗಾದಿ ಹಬ್ಬ ಅಂದ್ರೆ ಯುಗಾದಿ ಹಬ್ಬ ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ. ಬಂದಂತ ಸಂದರ್ಭದಲ್ಲಿ ಇದು ಕರ್ನಾಟಕದಲ್ಲಿ ನಾವು ಹೊಸ ವರ್ಷವನ್ನು ಆಚರಿಸ್ತಕ್ಕಂಥದ್ದು ಯುಗಾದಿಯ ನಂತರ. ಇಂಗ್ಲಿಷಲ್ಲಿ ನಾವು ಇಂಗ್ಲಿಷ್ ಅವ್ರ ಪ್ರಕಾರ ಹೋದ್ರೆ 1ನೇ ತಾರೀಕೆ ಬೇರೆ, ಜನವರಿ 1. ನಾವು ಈಗಾದ್ರೆ ಇದು ಮಾರ್ಚ್ 30ಕ್ಕೆ ಹೊಸ ವರ್ಷದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೊಸ ಬಟ್ಟೆ ಹಾಕ್ಬೇಕು ಅಂತಕ್ಕಂಥ ಆಸೆ. ಈಗ ಎಲ್ಲರ ಮನೆಯಲ್ಲೂ ಕೂಡ ಹೊಸ ಬಟ್ಟೆ ಹಾಕ್ತಕ್ಕಂಥ ಹಳ್ಳಿನಲ್ಲಿ ಆ ಪ್ರತೀತಿ ಇದೆ. ಅದೆಲ್ಲ ಒಂದು ಕಡೆಗೆ ಇದೊಂದು ವಿಶೇಷ ಕಾರ್ಯಕ್ರಮ ಅಂದ್ರೆ, ಇವತ್ತು ಗೀಸಾನ್ರವರು ಮತ್ತು ಅವ್ರ ತಮ್ಮ ಬುರಾನ್ ಇಬ್ಬರು ಸೇರಿ ಕಾರ್ಮಿಕರೆಲ್ಲರಿಗೂ ಕೂಡ ಗುರುತಿಸಿ ಹೊಸ ಬಟ್ಟೆಯನ್ನ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದೆಯಲ್ಲ, ಬಹುಶಃ ಇದು ಎಲ್ಲರೂ ಕೂಡ ಮೆಚ್ಚತಕ್ಕಂಥ ಒಂದು ಕಾರ್ಯಕ್ರಮ. ಇವತ್ತು ಅದಕ್ಕೆ ನಾವು ಎಲ್ಲರೂ ಕೂಡ ಅವ್ರನ್ನ ಅಭಿನಂದಿಸುವಂತ ಕೆಲಸ ಮಾಡೋಣ. ಎಲ್ಲ ಒಂದು ಕಡೆಗೆ ಅವ್ರ ತಂದೆನೂ ಕೂಡ ಮುನ್ಸಿಪಲ್ ಅಧ್ಯಕ್ಷರಾಗಿದ್ರು. ಅವ್ರ ತಂದೆ ಹೋದ ದಾರಿನಲ್ಲೇ ಮಕ್ಕಳು ಕೂಡ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಒಂದು ಸಂತೋಷ ಪಡ್ತಕ್ಕಂಥ ಸುದ್ದಿ ಇರ್ತಕ್ಕಂಥ ಮಾತನ್ನು ಹೇಳಿ, ಈಗಾಗಲೇ ಸಾಂಕೇತಿಕವಾಗಿ ನೀವು ಬಟ್ಟೆಯನ್ನ ನಾವೀಗಾಗಲೇ ಕೊಟ್ಟಿದ್ದೇವೆ. ಇನ್ನಿದ್ದರಿಗೆಲ್ಲರಿಗೂ ಕೂಡ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ಹೊಸ ಬಟ್ಟೆಯನ್ನು ಹಾಕುವಂತ ಅವಕಾಶವನ್ನು ಮಾಡಿಕೊಟ್ಟಂತ, ಅದು ಸ್ವಚ್ಛತೆಯನ್ನ ಮಾಡ್ತಕ್ಕಂಥವ್ರು, ಊರಿಗೆ ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರು, ಇವತ್ತು ಮನೆಗಳಲ್ಲಿ ಸ್ವಚ್ಛತೆಯನ್ನ ಮಾಡ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಇವತ್ತು ಹೊಸ ಬಟ್ಟೆಯನ್ನು ಹಾಕುವಂತ ಅವಕಾಶವನ್ನು ಮಾಡಿಕೊಟ್ಟಂತ ಅಧ್ಯಕ್ಷರಾಗಿರ್ತಕ್ಕಂಥ ಜೀಶನ್ನವರಿಗೂ ಮತ್ತು ಅವರ ಸಹೋದರಿಗೂ ಹೊಂದಿಸಿ ಇಂಥ ಪುಣ್ಯ ಕೆಲಸವನ್ನ ಇನ್ನು ಮುಂದೆನೂ ಕೂಡ ಮಾಡ್ಕೊಂಡು ಬರ್ತಾ ಇರಿ. ಇದರಿಂದ ಮಾತ್ರ ನಾವು ದೇವರಿಗೆ ತೃಪ್ತಿ ಆಗೋದಕ್ಕೆ ಸಾಧ್ಯ ಆಗ್ತಕ್ಕಂಥ. ಯಾರೇ ಏನೇ ಕೆಲಸ ಮಾಡಿದ್ರು ಕೂಡ ಬಡವ ಸೇವೆಯನ್ನು ಮಾಡಿದಾಗ ಮಾತ್ರ ಅದನ್ನು ದೇವರು ಮೆಚ್ಚತಕ್ಕಂಥ ಕೆಲಸ, ದೇವ್ರು ಮೆಚ್ಚತಕ್ಕಂಥ ಕೆಲಸವನ್ನು ಇವತ್ತು ನೀವು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸೇರಿಸಿ ನಾನು ಮಾತನ್ನು ಮುಗಿಸ್ತೇನೆ.